ಎಸ್, ಇದೀಗ ಸರ್ಕಾರ ನೈಟ್ ಕರ್ಫ್ಯೂ ಅನ್ನ ವಾಪಸ್ ಪಡೆದಿದೆ. ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆ ತನಕ ಜನವರಿ 2ನೇ ತಾರೀಕಿನವರೆಗೆ 9 ದಿನಗಳ ಕಾಲ ನೈಟ್ ಕರ್ಫ್ಯೂ ಅನ್ನ ರಾಜ್ಯ ಸರ್ಕಾರ ಹೇರಿತ್ತು. ಆದ್ರೆ ಇದೀಗ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ. ಈ ಒಂದು ನಿರ್ಧಾರಕ್ಕೆ ಸ್ವಪಕ್ಷದವರಿಂದಲೇ ಅಪಸ್ವರ ಕೇಳಿ ಬಂದಿತ್ತು. ಯಾವ ಕಾರಣಕ್ಕೆ ನೈಟ್ ಕರ್ಫ್ಯೂ ಅನ್ನ ಹಾಕಿದ್ದಾರೆ? ರಾತ್ರಿ 11 ಗಂಟೆ ಮೇಲೆ ಜನ ಮನೆಯಲ್ಲೇ ಇರ್ತಾರೆ, ಆದಷ್ಟು ಜನ ಆಚೆ ಬರೋದೇ ಇಲ್ಲ. ಯಾವ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಸರ್ಕಾರ ಹೊರಡಿಸಿದೆ ಅನ್ನುವಂತಹ ಒಂದು ಅಪಸ್ವರ ಕೇಳಿ ಬಂದಿತ್ತು. ಇದೀಗ ಸರ್ಕಾರ ನೈಟ್ ಕರ್ಫ್ಯೂ ಅನ್ನ ವಾಪಸ್ ಪಡೆದಿರುವಂತದ್ದು. ಮೊದಲಿಗೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಅಂತ ಹೇಳಿದ್ರು. ಆ ನಂತರ 11 ಗಂಟೆಯಿಂದ ನೈಟ್ ಕರ್ಫ್ಯೂ ಅಂತ ಹೇಳಿದ್ರು. ಇದೀಗ ಸರ್ಕಾರ ನೈಟ್ ಕರ್ಫ್ಯೂ ಅನ್ನ ವಾಪಸ್ ಪಡೆದುಕೊಂಡಿದೆ. ಕ್ರಿಸ್ಮಸ್, ನ್ಯೂ ಇಯರ್ ಇರೋ ಹಿನ್ನೆಲೆಯಲ್ಲಿ ಜನ ಆಚೆ ಓಡಾಡ್ತಾರೆ, ರಾತ್ರಿ ಜನ ಆಚೆ ಇರ್ತಾರೆ. ಹಾಗಾಗಿ ಕೊರೋನಾ ಹರಡುವಿಕೆಯನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತು. ನೈಟ್ ಕರ್ಫ್ಯೂವನ್ನ ಹಾಕಿತ್ತು. ಇಂದಿನಿಂದ 9 ದಿನಗಳ ಕಾಲ, ಆದ್ರೆ ಜನವರಿ 2ನೇ ತಾರೀಕಿನವರೆಗೆ ಸರ್ಕಾರ ನೈಟ್ ಕರ್ಫ್ಯೂವನ್ನ ಹೇರಿತ್ತು. ಇದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿತ್ತು. ವಿರೋಧ ಪಕ್ಷದವರು ಸೇರಿದಂತೆ ಸ್ವಪಕ್ಷದವರೇ ಒಂದ್ ರೀತಿಯಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಒಂದ್ ರೀತಿ ಸರ್ಕಾರದ ಆದೇಶ ಕಾಮಿಡಿ ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗಿರುವಂತದ್ದು. ಜನರ ವಿರೋಧಕ್ಕೆ ರಾಜ್ಯ ಸರ್ಕಾರ ಮಣಿದಿರುವಂತದ್ದು. ಇಂದು ರಾತ್ರಿಯಿಂದ ನೈಟ್ ಕರ್ಫ್ಯೂ ಜಾರಿಯಾಗಬೇಕಾಗಿತ್ತು, ಆದ್ರೆ ಇದೀಗ ಸರ್ಕಾರ ಆ ನೈಟ್ ಕರ್ಫ್ಯೂ ಅನ್ನ, ಆ ಒಂದು ಆದೇಶವನ್ನ ವಾಪಸ್ ಪಡ್ಕೊಂಡಿದೆ. ಹಾಗಾದ್ರೆ ಸರ್ಕಾರ ಒಂದು ಗಂಭೀರವಾದಂತಹ ವಿಚಾರದ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವೇ ಇಲ್ವಾ ಅಂತ ಜನ ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರದ ನಿರ್ಧಾರಗಳಿದೀಗ ಬದಲಾಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ 10 ಗಂಟೆಯಿಂದ 5 ಗಂಟೆ ತನಕ ನೈಟ್ ಕರ್ಫ್ಯೂ ಇರುತ್ತೆ ಅಂದ್ರು. ಆನಂತರ 11 ಗಂಟೆಯಿಂದ 5 ಗಂಟೆ ತನಕ ಕರ್ಫ್ಯೂ ಇರುತ್ತೆ ಅಂದ್ರು. ಅದಕ್ಕೆ ಕೆಲವೊಂದು ಪಾಲಿಸಬೇಕಾದಂತಹ ಆದೇಶಗಳಿವು ಅಂತ ಅದನ್ನು ಕೂಡ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಯ್ತು. ಜನನಾಯಕರಿಂದ ಹಿಡಿದು ಜನಸಾಮಾನ್ಯರು ಕೂಡ ಸರ್ಕಾರದ ಈ ನಿರ್ಧಾರವನ್ನ ವಿರೋಧಿಸಿದ್ರು. ಇದೀಗ ಸರ್ಕಾರ ನೈಟ್ ಕರ್ಫ್ಯೂ ಆದೇಶವನ್ನ ವಾಪಸ್ ಪಡ್ಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಿದು ಚಿದಾನಂದ್ ಪಟೇಲ್, ಒಂದು ರೀತಿಯಾದಂತಹ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವೇ ಸರ್ಕಾರಕ್ಕಿಲ್ವಾ ಅಂತ? ಸೌಮ್ಯಮಳಲಿ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ ಘೋಷಣೆ ಮಾಡಿರುವಂತದ್ದು. ಆರಂಭದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನೈಟ್ ಕರ್ಫ್ಯೂ 10 ಗಂಟೆ ಏನಂದ್ರೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಇರುತ್ತೆ ಅಂತ ಘೋಷಣೆ ಮಾಡಿದ್ರು. ಅದಾದ ಬಳಿಕ 2 ಗಂಟೆ ಅವಧಿಯಲ್ಲೇ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಜಾರಿಯಾಗಿರುತ್ತೆ ಅಂತ ಹೇಳಿದ್ರು. ಮತ್ತು ತಜ್ಞರ ಶಿಫಾರಸು ಮತ್ತು ವರದಿ ಆಧಾರದ ಮೇಲೆ ಈ ಕರ್ಫ್ಯೂ ಅನ್ನು ಮಾಡ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಸರ್ಕ್ಯುಲರ್ ಕೂಡ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಮುಖಾಂತರ ಹೊರಡಿಸಿದ್ರು. ಇದಾದ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಎಲ್ಲ ಒಂದ್ ಕಡೆ ಯೂಟರ್ನ್ ನೋಡ್ತಿದ್ದಾರೆ ಮತ್ತು ದೊಡ್ಡ ನೀತಿ ಬಯಲಾಗಿದೆ ಅಂತ ಹೇಳ್ಬಿಟ್ಟು ಇದೀಗ ಎಲ್ಲ ಕಡೆ ಸರ್ಕಾರ ಎಲ್ಲ ಒಂದ್ ಕಡೆ ಜನಸಾಮಾನ್ಯರ ಮುಂದೆ ಕಾಮಿಡಿ ಪೀಸ್ ಆಗಿ ಕಾಣ್ತಿದೆ ಅಂತ ಹೇಳಿದ್ರು. ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಇದೀಗ ಸ್ವತಃ ಮುಖ್ಯಮಂತ್ರಿಯವರೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದು ಸರ್ಕಾರದ ಸಾರ್ವಜನಿಕ ವಲಯದಲ್ಲಿ ರಾತ್ರಿ ಕರ್ಫ್ಯೂವಿನ ಅಗತ್ಯವಿಲ್ಲ ಎಂಬ ಅಭಿಪ್ರಾಯ ಬಂದಿರುವಂತದ್ದು. ಜೊತೆಗೆ ಸಂಪುಟ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ರಾತ್ರಿ ಕರ್ಫ್ಯೂವನ್ನು ಹಿಂಪಡೆಯಲು ತೀರ್ಮಾನಿಸಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ ಮುಖಾಂತರ ಸರ್ಕಾರ ಎಲ್ಲ ಕಡೆ ಯೂಟರ್ನ್ ಸರ್ಕಾರ ಅಂತ ಹೇಳಿ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಒಂದು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲೇ ಬಹಳಷ್ಟು ಜವಾಬ್ದಾರಿತನದಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮತ್ತು ಘೋಷಣೆಯನ್ನು ಮಾಡಬೇಕು. ಆದ್ರೆ ಕೆಲವೊಂದ್ ಕಡೆ ಸರ್ಕಾರ ಒಂದು ಬಾರಿ ಘೋಷಣೆ ಮಾಡುತ್ತೆ, ಮತ್ತೊಂದು ಬಾರಿ ಕೆಲವೊಂದ್ ಕಡೆ ಇದು ಸಾರ್ವಜನಿಕ ಅಭಿಪ್ರಾಯ ವಿರೋಧ ಇದೆ ಅಂತ ಹೇಳಿ ಆ ತಾನು ಮಾಡಿದಂತ ಘೋಷಣೆಯನ್ನೇ ಹಿಂಪಡೆಯುತ್ತೆ. ಅದಕ್ಕೂ ಮೊದಲು ಮಾಡ್ತಕ್ಕಂಥ ಸರ್ಕಸ್ ಅಧಿಕಾರಿಗಳಿಗೆ ಎಲ್ಲೊಂದ್ ಕಡೆ ಅಧಿಕಾರಿಗಳನ್ನ ಇಟ್ಕೊಂಡು ಮೀಟಿಂಗ್ ಮಾಡುವಂತದ್ದು ಮತ್ತು ತಜ್ಞರ ವರದಿಯನ್ನು ಪಡೆಯುವಂತದ್ದು ಎಲ್ಲವನ್ನು ಮಾಡಿ ಕೊನೆಗೆ ಈ ಸರ್ಕಾರವೇ ಸಾರ್ವಜನಿಕ ವಲಯದ ವಿರೋಧ ಆಗ್ತಿದೆ ಅಂತ ಹೇಳಿ ಮತ್ತು ವಿಪಕ್ಷಗಳ ವಿರೋಧ ಆಗ್ತಿದೆ, ಅಧಿಕಾರಿಗಳು ಮತ್ತು ಸಂಪುಟದ ಸಹೋದ್ಯೋಗಿಗಳ ವಿರೋಧ ಆಗ್ತಿದೆ ಮತ್ತು ಬೇರೆ ಬೇರೆ ಲಾಬಿಯ ಕಾರಣಕ್ಕೆ ತಾನು ಘೋಷಣೆ ಮಾಡಿದಂತ ತಾನು ನಿರ್ಧಾರ ತೆಗೆದುಕೊಂಡಂತ ಪ್ರಮುಖ ನಿರ್ಧಾರಗಳನ್ನು ಹಿಂಪಡೆಯುವ ಮುಖಾಂತರ ಸರ್ಕಾರ ಎಲ್ಲ ಒಂದ್ ಕಡೆ ದೊಡ್ಡ ನೀತಿಯನ್ನ ಅನುಸರಿಸಿದೆ ಅಂತ ಹೇಳ್ಬೋದು. ಆ ಮುಖಾಂತರ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಆಡಳಿತ ಪಕ್ಷ ಆಗಿರ್ತಕ್ಕಂಥ BJP ಸರ್ಕಾರ ಜನರ ಮುಂದೆ, ವಿಪಕ್ಷಗಳ ಮುಂದೆ ಮತ್ತು ಬುದ್ಧಿಜೀವಿಗಳ ಮುಂದೆ, ಅಧಿಕಾರಿಗಳ ಮುಂದೆ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಒಂದ್ ಕಡೆ ನಗೆಪಾಟಗೀಡಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಸೌಮ್ಯಮಳಲಿ. ಖಂಡಿತವಾಗ್ಲು ಈ ನೈಟ್ ಕರ್ಫ್ಯೂ ಅನ್ನೋ ಕಾನ್ಸೆಪ್ಟೇ ಅರ್ಥ ಆಗಲ್ಲ. ಪ್ರತಿಯೊಬ್ಬ ಜನರು ಹೇಳೋದು ಏನಿದು ನೈಟ್ ಕರ್ಫ್ಯೂ, ಹಂಗಾದ್ರೆ ನಾವು ಮಲಗಿದ ತಕ್ಷಣ ಕೊರೋನಾ ಆಕ್ಟಿವ್ ಆಗ್ಬಿಡುತ್ತಾ? ರಾತ್ರಿ ಹಗಲಿಡೀ ಅಟ್ಯಾಕ್ ಮಾಡುವಂತಹ ಕೊರೋನಾ ರಾತ್ರಿ ಅಟ್ಯಾಕ್ ಮಾಡ್ಬಿಡುತ್ತಾ? ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಜನರಲ್ಲೂ ಕೂಡ ವ್ಯಕ್ತ ಆಗಿತ್ತು. ಆದ್ರೆ ಇಂತಹ ಒಂದು ಗಂಭೀರವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋ ಮುನ್ನ ತಜ್ಞರ ಜೊತೆ ಚರ್ಚೆ ಮಾಡಿ ಸರ್ಕಾರ ಹಾಗಾದ್ರೆ ತೆಗೆದುಕೊಂಡಿಲ್ವಾ ಅಂತ?
ಸೌಮ್ಯಮಳಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತನ್ನ ಮಾರ್ಗಸೂಚಿಯಲ್ಲಿ ತಿಳಿಸಿತ್ತು, ಅಗತ್ಯವಿದ್ದರೆ COVID-19 ಏನಾದ್ರೂ ಹೆಚ್ಚಾದ್ರೆ ಮತ್ತು ತುರ್ತು ಇದ್ರೆ ತಾವು ನೈಟ್ ಕರ್ಫ್ಯೂನ ಜಾರಿ ಮಾಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು. ಅಲ್ಲದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಹಾಗೂ ಪಂಜಾಬ್ ಸರ್ಕಾರಗಳು ಆ ನೈಟ್ ಕರ್ಫ್ಯೂನ ಜಾರಿ ಮಾಡಿದ್ದು. ಅದೇ ರೀತಿ ತಜ್ಞರು ಕೂಡ ಎಲ್ಲ ಒಂದ್ ಕಡೆ ನೈಟ್ ಕರ್ಫ್ಯೂ ಇದ್ರೆ ಒಳಿತು ಅಂತ ಹೇಳಿ ಏನು ಸಲಹೆಯನ್ನು ಕೂಡ ಸರ್ಕಾರಕ್ಕೆ ನೀಡಿದ್ರು. ಅಲ್ಲದೆ ಈ ಸಂಬಂಧಪಟ್ಟಾಗೆ ಸಭೆಗಳ ಮೇಲೆ ಸಭೆ ಕೂಡ ನಡೆದಿತ್ತು. ನಿನ್ನೆ ಕೂಡ ತಜ್ಞರ ಸಭೆಯನ್ನ ಆರಂಭದಲ್ಲಿ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಮಾಡಿದ್ರು. ನಂತರ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕೃಷ್ಣಕ್ಕೆ ತೆರಳಿ ಅಲ್ಲೂ ಕೂಡ ಅರ್ಧ ಗಂಟೆಗೂ ಹೆಚ್ಚು ಸಮಯ ಸಭೆಯನ್ನು ನಡೆಸಿದ್ರು. ಸಭೆ ಬಳಿಕ ಸ್ವತಃ ಮುಖ್ಯಮಂತ್ರಿಯರೇ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಇವತ್ತಿನಿಂದ ಅಂದ್ರೆ ಕರ್ಫ್ಯೂ ಜಾರಿ ಆಗುತ್ತೆ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿದ್ರು. ಘೋಷಣೆ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕರ್ಫ್ಯೂ ಇರುವುದಿಲ್ಲ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳು, ಹಿರಿಯ ಅಧಿಕಾರಿಗಳ ಅಭಿಪ್ರಾಯ, ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯ ಏನು ಕರ್ಫ್ಯೂ ಬೇಡ ಅಂತ ಹೇಳಿ ಅಭಿಪ್ರಾಯ ಇದೆ, ಹಾಗಾಗಿ ಹಿಂಪಡೆದಿದ್ದೀವಿ ಅಂತ ಹೇಳಿ ಮತ್ತೆ ಇದೀಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಎಲ್ಲೊಂದ್ ಕಡೆ ಪ್ರಮುಖವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳ ಬಗ್ಗೆ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಕೂಡ ಇನ್ನೂ ಕೂಡ ಸ್ಪಷ್ಟವಾದ ನಿಲುವಿಲ್ಲ ಮತ್ತು ಸ್ಪಷ್ಟವಾದ ಎಲ್ಲೊಂದ್ ಕಡೆ ನಿರ್ಧಾರಗಳಿಲ್ಲ ಅನ್ನೋದು ಕೂಡ ಇದು ಸ್ಪಷ್ಟ ಆಗುತ್ತೆ ಸೌಮ್ಯಮಳಲ್ಲಿ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಈ ನಿರ್ಧಾರಗಳು ಪದೇ ಪದೇ ಒಂದು ಘೋಷಣೆಗಳು ಮತ್ತು ಅದನ್ನು ವಾಪಸ್ ತೆಗೆದುಕೊಡುವಂಥದ್ದು ಕೂಡ ಎಲ್ಲೊಂದ್ ಕಡೆ ಇದೇ ಮೊದಲ ಬಾರಿ ಅಲ್ಲ, ಈ ಹಿಂದೆ ಅನೇಕ ಬಾರಿ ಲಾಕ್ಡೌನ್ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳು ಎಲ್ಲೊಂದ್ ಕಡೆ ಒಂದು ಬಾರಿ ಘೋಷಣೆ ಮಾಡಿದ್ರು, ಮತ್ತೊಂದ್ ಕಡೆ ಎಲ್ಲೊಂದ್ ಕಡೆ ಹಿಂಪಡೆಯೋದು ಅದು ಮುಂದುವರೆದಿತ್ತು. ಅದಾದ ಬಳಿಕ ಇದೀಗ ಮುಖ್ಯಮಂತ್ರಿಗಳು ನಿನ್ನೆ ಅಷ್ಟೇ ಅನೌನ್ಸ್ ಮಾಡಿ ಇದೀಗ ಕರ್ಫ್ಯೂಯನ್ನು ಹಿಂಪಡೆದಿರುವಂತದ್ದು ಎಲ್ಲೊಂದ್ ಕಡೆ ಸರ್ಕಾರದ ದ್ವಂದ್ವ ನೀತಿ ಮತ್ತು ಸರ್ಕಾರದಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಸೌಮ್ಯಮಳಲ್ಲಿ. ಖಂಡಿತವಾಗ್ಲೂ ಈಗ ನೀವು ಹೇಳ್ತಾ ಇದ್ರಿ, ಈಗ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಈ ರೀತಿ ಮಾಡಿ ಆಮೇಲೆ ಆ ನಿರ್ಧಾರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ, ತನ್ನ ಆದೇಶವನ್ನ ಸರ್ಕಾರ ವಾಪಸ್ ಪಡ್ಕೊಂಡಿರುವಂತದ್ದು. ಯಾಕೆ ಒಂದು ಟಫ್ ಡಿಸಿಷನ್ ಅನ್ನ ಸರ್ಕಾರಕ್ಕೆ ತೆಗೆದುಕೊಳ್ಳೋಕೆ ಯಾಕೆ ಆಗ್ತಾ ಇಲ್ಲ? ಒಂದ್ ಕಡೆ ಮಾಧ್ಯಮದಲ್ಲೂ ಕೂಡ ಇದನ್ನ ತೋರಿಸಿದ ತಕ್ಷಣ ಅವ್ರು ಚೇಂಜ್ ಆಗ್ಬಿಡ್ತಾರೆ, ಒಂದ್ ಸ್ವಲ್ಪ ವಿರೋಧ ಆಗ್ತಿದ್ದ ಹಾಗೆ ತನ್ನ ನಿರ್ಧಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ. ಸೌಮ್ಯಮಳಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಎಲ್ಲ ಒಂದ್ ಕಡೆ ತಜ್ಞರ ಶಿಫಾರಸಿನ ಮೇರೆಗೆ, ತಜ್ಞರ ಸಲಹೆ ಮೇರೆಗೆ ನಾವು ಕರ್ಫ್ಯೂನ ಜಾರಿ ಮಾಡ್ತೀವಿ ಅಂತ ನಿನ್ನೆ ಕೂಡ ಹೇಳಿದ್ರು. ಜೊತೆಗೆ ಕರ್ಫ್ಯೂನ ಜಾರಿ ಮಾಡಿದ ಕೂಡಲೇ ಎಲ್ಲ ಒಂದ್ ಕಡೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ ಮುಂಜಾನೆ 5 ಗಂಟೆವರೆಗೂ ಕೂಡ ಕರ್ಫ್ಯೂನ ಜಾರಿ ಮಾಡೋದ್ರಿಂದ ಏನು COVID-19 ಕೊರೋನಾ ವೈರಸ್ ಅವರು ರಾತ್ರಿ ಸಂಚರಿಸ್ತಾ ಅಂತ ಹೇಳಿ ಎಲ್ಲೊಂದ್ ಕಡೆ ಅದು ಟ್ರೋಲ್ ಕೂಡ ಆಗಿತ್ತು. ಸಾರ್ವಜನಿಕ ವಲಯದಲ್ಲಿ ಕೂಡ ಎಲ್ಲೊಂದ್ ಕಡೆ ಬಹಳಷ್ಟು ಚರ್ಚೆ ಆಗಿತ್ತು ಮತ್ತು ವಿಪಕ್ಷಗಳು ಕೂಡ ಅವೈಜ್ಞಾನಿಕ ತೀರ್ಮಾನ ಮತ್ತು ಅವೈಜ್ಞಾನಿಕ ನಿರ್ಧಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು. ಅಲ್ಲದೆ ಈ ಎಲ್ಲದರ ನಡುವೆ ಕೂಡ ಇದೀಗ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ವಿರೋಧ ವ್ಯಕ್ತವಾದ ಮೇಲೆ, ವಿಪಕ್ಷಗಳ ವಿರೋಧ ವ್ಯಕ್ತವಾದ ಮೇಲೆ, ಸಂಪುಟ ಸಹೋದ್ಯೋಗಿಗಳ ಕೂಡ ಎಲ್ಲೊಂದ್ ಕಡೆ ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನೆ ಮಾಡಿದ ಮೇಲೆ, ಕೆಲವು ಹಿರಿಯ ಅಧಿಕಾರಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ ಮೇಲೆ, ಜೊತೆಗೆ ಈಗಾಗಲೇ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಇರೋದ್ರಿಂದ ಒಂದಷ್ಟು ಹೋಟೆಲ್ ಮಾಲೀಕರು ಮತ್ತು ಪಬ್ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ನ ಮಾಲೀಕರು ಕೂಡ ಸರ್ಕಾರದ ನಿರ್ಧಾರವನ್ನು ಕಟುವಾಗಿ ಟೀಕೆ ಮಾಡಿದ್ರಿಂದ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಯೂ ಟರ್ನ್ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಇಂಥ ನಿರ್ಧಾರಗಳು ತೆಗೆದುಕೊಳ್ಳುವ ಮೊದಲೇ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ರಾಜ್ಯದ ಚುಕ್ಕಾಣಿ ಹಿಡಿದಂತವರು ಮೊದಲು ಯೋಚನೆ ಮಾಡಬೇಕಿತ್ತು, ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಬೇಕಾಗಿತ್ತು ಮತ್ತು ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮತ್ತು ತಾವು ಸಾರ್ವಜನಿಕ ವಲಯದಲ್ಲಿ ಘೋಷಣೆ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು, ಆ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಇರಬೇಕು ಮತ್ತು ಅರಿವು ಇರಬೇಕು ಮತ್ತು ಎಲ್ಲ ಒಂದ್ ಕಡೆ ಸಾಮಾನ್ಯ ಪರಿಜ್ಞಾನ ಕೂಡ ಇರಬೇಕು. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ನಿರ್ಧಾರಗಳನ್ನು ನೋಡ್ತಾ ಇದ್ರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಸ್ಪಷ್ಟತೆ ಇಲ್ಲ ಮತ್ತು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಈ ನಿರ್ಧಾರಗಳು ಅವರನ್ನೇ ಕೂಡ ನಗೆಪಾಟಲಿಗೆ ಈಡು ಮಾಡ್ಲಿಕ್ಕೆ ಇದು ಏನು ತೀರ್ಮಾನಗಳೇ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಸೌಮ್ಯಮಳಲ್ಲಿ. ಖಂಡಿತವಾಗ್ಲೂ ಚಿದಾನಂದ್, ಇದೀಗ ನೈಟ್ ಕರ್ಫ್ಯೂನ ವಾಪಸ್ ಪಡ್ಕೊಂಡಿದೆ. ಈಗ ನಾಳೆ ಕ್ರಿಸ್ಮಸ್ ಇದೆ, ಇಯರ್ ಎಂಡ್ ಆಗಿರೋದ್ರಿಂದ ಸಾಲ್ ರಜೆಗಳಿರುತ್ತೆ, ನ್ಯೂ ಇಯರ್ಗೂ ಕೂಡ ಜನ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಈ ಬಾರಿ ಯಾವುದೇ ರೀತಿ ಸೆಲೆಬ್ರೇಷನ್ ಇರಲ್ಲ ಅಂತ ಸರ್ಕಾರ ಈಗ ಆಲ್ರೆಡಿ ಹೇಳಿತ್ತು. ಸೊ ಆ ಒಂದು ನಿರ್ಧಾರ ಹಾಗೆ ಇರತ್ತಲ್ವಾ ಸೌಮ್ಯಮಳಲ್ಲಿ? ಈ ಮುಖ್ಯಮಂತ್ರಿಗಳ ಈ ದಿಢೀರ್ ನಿರ್ಧಾರವನ್ನ ನಾವು ಗಮನಿಸ್ತಾ ಹೋದ್ರೆ, ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ, ಮುಖ್ಯಮಂತ್ರಿಗಳು ಏಕಾಏಕಿ ತಾವು ಯೂಟರ್ನ್ ನೋಡಿದ್ರೆ ಇಲ್ಲಿ ಅತಿ ದೊಡ್ಡ ಪ್ರಬಲವಾದ ಲಾಬಿ ನಡೆದಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೋಟೆಲ್ ಇರ್ಬೋದು, ಪಬ್ಬು ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು ಮತ್ತು ನ್ಯೂ ಇಯರ್ ಗಾಗಿ ಕೆಲವೊಂದು ಸ್ಟಾರ್ ಹೋಟೆಲ್ಗಳಿರ್ಬೋದು, ಬೇರೆ ಬೇರೆ ಏನು ಬಿಸ್ನೆಸ್ ಸೆಂಟರ್ಗಳಿರ್ಬೋದು, ಇವುಗಳ ಒತ್ತಡ ಮತ್ತು ಇವುಗಳ ಲಾಬಿಯಿಂದ ಮುಖ್ಯಮಂತ್ರಿಗಳು ಯೂಟರ್ನ್ ಹೊಡೆದಿದ್ದಾರೆ. ಯೂಟರ್ನ್ ಹೊಡೆಯೋದ್ರ ಹಿಂದೆ ಬಹಳಷ್ಟು ಲಾಬಿ ಕೂಡ ವರ್ಕೌಟ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ದಿಢೀರ್ನೆ 24 ಗಂಟೆ ಕೂಡ ಆಗಿಲ್ಲ ತಮ್ಮ ನಿರ್ಧಾರವನ್ನು ಹಿಂಪಡೆದಿರೋದು ನೋಡಿದ್ರೆ ಇಲ್ಲಿ ಲಾಬಿಯು ಕೂಡ ವರ್ಕೌಟ್ ಮಾಡಿದೆ ಮತ್ತು ಸರ್ಕಾರಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಮತ್ತು ಲಾಬಿಯು ಕೂಡ ಸರ್ಕಾರ ಒಂದೊಂದು ಟೈಮು ಈ ರೀತಿಯಾಗಿ ಮಣಿಯುವಂತ ಮತ್ತು ಸಾರ್ವಜನಿಕ ವಲಯದಲ್ಲಿ ನಗೆಪಾಟಲಿಗೀಡಾಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಕೂಡ ದುರಂತ ಅಂತಲೇ ಹೇಳ್ಬೋದು ಸೌಮ್ಯಮಳಲ್ಲಿ. ಸೊ ಈಗಷ್ಟೇ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿರುವಂತದ ಈ ಕುರಿತಂತೆ ಏನಾದ್ರೂ ರಿಯಾಕ್ಷನ್ ಕೊಟ್ರ ಸಿಎಂ ಅವರಾಗ್ಲಿ ಅಥವಾ ಆರೋಗ್ಯ ಸಚಿವರಾಗ್ಲಿ ಯಾರಾದ್ರೂ? ಸದ್ಯಕ್ಕೆ ಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ ಪ್ರಕಟಣೆಯಲ್ಲಿ ಕೂಡ ಆರಂಭದಲ್ಲೇ ಮುಖ್ಯಮಂತ್ರಿಗಳು ಪ್ರಕಟಣೆ ಹೇಳಿದ್ರೆ, ಬ್ರಿಟನ್ ಹಾಗೂ ಇತರ ದೇಶಗಳಲ್ಲಿ ಪತ್ತೆಯಾದ ರೂಪಾಂತರ ಹೊಂದಿದ ಕೋವಿಡ್ ವೈರಾಣುವಿನ ಹರಡುವಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ತಜ್ಞರ ಸಲಹೆ ಮೇರೆಗೆ ರಾತ್ರಿ ಕರ್ಫ್ಯೂ ಅನ್ನ ನಾವು ಜಾರಿಗೆ ತರಲು ತೀರ್ಮಾನಿಸಿದ್ವಿ. ಆದ್ರೆ ಸರ್ಕಾರದ ಈ ತೀರ್ಮಾನದ ಕುರಿತಾಗಿ ಸಾರ್ವಜನಿಕ ವಲಯದಲ್ಲಿ
ರಾತ್ರಿ ಕರ್ಫ್ಯೂವಿನ ಅಗತ್ಯವಿಲ್ಲ ಮತ್ತು ಅಭಿಪ್ರಾಯಗಳು ಬಂದಿದೆ. ಅಲ್ಲದೆ ಸಂಪುಟ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳ ಅಭಿಪ್ರಾಯ ಬಂದಿದೆ. ಹಾಗಾಗಿ ಮರುಪರಿಶೀಲನೆ ಅಂತ ನಮಗೆ ತಿಳಿಸಿದ್ರು. ಹಾಗಾಗಿ ರಾತ್ರಿ ಕರ್ಫ್ಯೂವನ್ನು ಹಿಂಪಡೆಯಲು ತೀರ್ಮಾನಿಸಲಾಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟದ ಅಬಕಾರಿ ಲಾಬಿ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂತದ್ದು. ಈ ಅಬಕಾರಿ ಲಾಬಿಗೆ ಇಡೀ ಸರ್ಕಾರ ಮಣಿದಿದೆ, ಮಂಡಿಯೂರಿದೆ. ಇದರ ಫಲವಾಗಿ ಮತ್ತು ಇದರ ಭಾಗವಾಗಿ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರದಿಂದ ಯೂಟರ್ನ್ ಹೊಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಹೊರಬರ್ತಿದೆ ಸೌಮ್ಯ ಮಳಲಿ. ಅದೊಂದ್ ಕಡೆ ಚಿದಾನಂದ್, ಈಗ ಕಂಟ್ರೋಲ್ ಅಲ್ಲಿದೆ, ಹಾಗಾಗಿ ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ನಿರ್ಧಾರವನ್ನ ವಾಪಸ್ ತಗೊಂಡಿದೀವಿ ಅಂತ ಹೇಳ್ತಾರೆ. ಒಂದ್ ವೇಳೆ ಜಾಸ್ತಿ ಆದಾಗ ಸರ್ಕಾರ ಮುಂಚೆನೆ ಪ್ರಿಕಾಷನ್ ತಗೊಳ್ಳಿಲ್ಲ, ಇದ್ರ ಬಗ್ಗೆ ಸರಿಯಾದಂತಹ ಕ್ರಮ ಕೈಗೊಳ್ಳಿಲ್ಲ, ಆಗ್ಲೂ ಕೂಡ ಟೀಕೆಗಳು ಬರುತ್ತೆ. ಬಟ್ ಇದ್ರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಸರ್ಕಾರ ಡಿಸಿಷನ್ ಅನ್ನ ತಗೋಬೇಕು. ಹಾಗೆ ಅದನ್ನ ಆ ಕುರಿತಂತೆ ಜನಸಾಮಾನ್ಯರಿಗೂ ಕೂಡ ಇದರ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಏನ್ ಮಾಡ್ತಿದ್ದಾರೆ ಇವರು ಅಂತ ಸೌಮ್ಯಗಳಲ್ಲಿ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ, ಏನು ತಜ್ಞರ ಸಲಹೆ ಮೇರೆಗೆ ನಾವು ರಾತ್ರಿ ಕರ್ಫ್ಯೂವನ್ನು ಜಾರಿಗೆ ಮಾಡಿದ್ವಿ ಅಂತ ಹೇಳಿ ಕೂಡ ಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ರು. ನಿನ್ನೆ ತಾವು ಘೋಷಣೆ ಮಾಡೋ ಮುನ್ನ ಕೂಡ ಇದೇ ಮಾತನ್ನು ಕೂಡ ಹೇಳಿದ್ರು. ಮತ್ತು ತಜ್ಞರ ಜೊತೆ ಮುಖ್ಯಮಂತ್ರಿಗಳು ಅರ್ಧ ಗಂಟೆಗೆ ಹೆಚ್ಚು ಸಮಯ ಸಮಾಲೋಚನೆ ನಡೆಸಿದ್ರು ಮತ್ತು ಅವರ ಅಭಿಪ್ರಾಯವನ್ನು ಪಡೆದ್ರು ಮತ್ತು ಅವರು ಹೇಳಿದಂತೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡ್ರು. ಇದೀಗ ಯಾಕಂತಂದ್ರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ದಿಂದ ಮದ್ಯ ಮಾರಾಟ ಇರ್ಬೋದು, ಹೋಟೆಲ್ ಇರ್ಬೋದು, ಬೇರೆ ಬೇರೆ ಉದ್ಯಮಗಳಲ್ಲಿ ಅದು ಸಾವಿರಾರು ಕೋಟಿ ವ್ಯವಹಾರ ಇರುವಂತದ್ದು. ಹಾಗಾಗಿ ಅವರ ಲಾಬಿಗೆ ಎಲ್ಲೊಂದ್ ಕಡೆ ಅಂತಿಮವಾಗಿ ಸರ್ಕಾರ ಮಣಿದಿದೆ ಎಂಬ ಎಲ್ಲೊಂದ್ ಕಡೆ ಅನುಮಾನ ಕೂಡ ಇದರಲ್ಲಿ ವ್ಯಕ್ತವಾಗುತ್ತೆ. ಇದೇ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿಯವರೇ ಪತ್ರಿಕಾ ಪ್ರಕಟಣೆ ಮುಖಾಂತರ ತಾವು ಘೋಷಣೆ ಮಾಡಿದಂತ ರಾತ್ರಿ ಕರ್ಫ್ಯೂವನ್ನ ಹಿಂಪಡೆದಿದ್ದಾರೆ. ಅದರ ಹಿಂದೆ ಸಾರ್ವಜನಿಕ ವಲಯದಲ್ಲಿ ಏನು ಅಭಿಪ್ರಾಯ ಮರುಪರಿಶೀಲಿಸಿ ಅಂತ ಇತ್ತು. ಸಂಪುಟ ಸಹೋದ್ಯೋಗಿಗಳ ಹಿರಿಯ ಅಧಿಕಾರಿಗಳ ಅಭಿಪ್ರಾಯ ಕೂಡ ಇದೇ ಆಗಿತ್ತು ಅಂತ ಹೇಳುವ ಮುಖಾಂತರ ಸಾರ್ವಜನಿಕರ ಮೇಲೆ ಮತ್ತು ಹಿರಿಯ ಅಧಿಕಾರಿಗಳ ಮೇಲೆ ಮತ್ತು ಸಂಪುಟ ಸಹೋದ್ಯೋಗಿಗಳ ಮೇಲೆ ಎತ್ತಾಕಿ ಇದೀಗ ತಾವು ಕರ್ಫ್ಯೂವನ್ನು ಹಿಂಪಡೆಯಲಿಕ್ಕೆ ಇದೇ ಕಾರಣ ಅಂತ ಹೇಳಿ ತಿಳಿಸಿದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿಗಳ ಈ ಒಂದು ನಿರ್ಧಾರ ಮತ್ತು ಈ ಒಂದು ಯೂ ಟರ್ನ್ ಮತ್ತು ಈ ದ್ವಂದ್ವ ನೀತಿ ಮತ್ತು ಅಸ್ಪಷ್ಟತೆಯಿಂದ ಸರ್ಕಾರ ಎಲ್ಲೊಂದ್ ಕಡೆ ಸಾರ್ವಜನಿಕರ ಮುಂದೆ ಪರೋಕ್ಷವಾಗಿ ಬೆತ್ತಲಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸೌಮ್ಯ ಮಳಲಿ. ನೀವ್ ಹೇಳ್ತಾ ಇದ್ರಿ ಚಿದಾನಂದ್, ಈಗ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಈವೆಂಟ್ ಆರ್ಗನೈಸ್ ಮಾಡಿರ್ತಾರೆ. ಈಗ ಸರ್ಕಾರ ಈ ತರ ದಿಢೀರ್ ಅಂತ ನಿರ್ಧಾರ ಕೈಗೊಳ್ಳೋದ್ರಿಂದ ಅವ್ರಿಗೂ ಕೂಡ ಲಾಸ್ ಆಗಿರುತ್ತೆ. ಹಾಗಾಗಿ ಸರ್ಕಾರದ ಮೇಲೆ ಅವರು ಕೂಡ ಒತ್ತಡ ಹಾಕಿರ್ತಾರೆ ಅಂತ. ಮತ್ತೊಂದ್ ಕಡೆ ಈಗ ತಜ್ಞರ ಒಂದು ಹೇಳಿಕೆ ಮೇಲೆ ಅವರ ಒಂದು ಮಾಹಿತಿ ಆಧಾರದ ಮೇಲೆ ನಾವೊಂದು ಈ ಡಿಸಿಷನ್ ತಗೊಂಡಿದ್ವಿ ಅಂತ ಈಗ ಸಿಎಂ ಅವ್ರು ಹೇಳಿದ್ರು. ಈಗ ಮತ್ತೆ ಡಿಸಿಷನ್ ವಾಪಸ್ ತಗೊಂಡಿರೋದು ಕೂಡ ತಜ್ಞರ ಒಂದು ಹೇಳಿಕೆಯಿಂದಾನೇನಾ ಅಥವಾ ಜನಸಾಮಾನ್ಯರಿಂದ ಅಥವಾ ಸಂಪುಟದ ಸಹೋದ್ಯೋಗಿಗಳಿಂದಲೇ ವಿರೋಧ ವ್ಯಕ್ತವಾಗಿರೋದ್ರಿಂದ ಈ ಒಂದು ಡಿಸಿಷನ್ ತಗೊಂಡಿರೋದ ಹೇಗೆ? ಸೌಮ್ಯ ಮಳಲಿ, ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದ ಅಭಿಪ್ರಾಯವನ್ನು ಪಡಿಬೇಕು, ವಿಪಕ್ಷಗಳ ಅಭಿಪ್ರಾಯವನ್ನು ಪಡಬೇಕು, ತಜ್ಞರ ಅಭಿಪ್ರಾಯವನ್ನು ಪಡಿಬೇಕು, ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯವನ್ನು ಪಡಬೇಕು ಮತ್ತು ಈ ಸಂಬಂಧಪಟ್ಟ ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ಮತ್ತು ಕ್ರಿಸ್ಮಸ್ ಸಂದರ್ಭದಲ್ಲಿ ಒಂದಷ್ಟು ಬಿಸ್ನೆಸ್ ಆಗುವಂತದ್ದು, ಸರ್ಕಾರ ಕೂಡ ಪ್ರಮುಖವಾದ ರೆವೆನ್ಯೂ. ಅಲ್ಲದೆ ಕರ್ಫ್ಯೂನ ಜಾರಿ ಮಾಡ್ತಾರೆ ಎಂಬ ಸುಳಿವು ಗೊತ್ತಾದ ಸಂದರ್ಭದಲ್ಲಿ ಕೂಡ ಅಬಕಾರಿ ವಲಯದ ಲಾಬಿ ಕೂಡ ಆರಂಭವಾಗಿತ್ತು. ಜೊತೆಗೆ ಹೋಟೆಲ್ ಮಾಲೀಕರ ಸಂಘ ಕೂಡ ಇದನ್ನ ವಿರೋಧಿಸಿತು. ಆದ್ರೆ ಮುಖ್ಯಮಂತ್ರಿಗಳು ಅಂತಿಮವಾಗಿ ತಜ್ಞರ ಸಲಹೆ ಮೇರೆಗೆ ನಾನು ಈ ತೀರ್ಮಾನವನ್ನು ತೆಗೆದುಕೊಂಡೆ ಅಂತ ಹೇಳಿ ನಿನ್ನೆ ಕೂಡ ಘೋಷಣೆಯನ್ನು ಮಾಡಿದ್ರು. ಈಗಲೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಜ್ಞರ ಸಲಹೆ ಕೂಡ ರಾತ್ರಿ ಕರ್ಫ್ಯೂ ಇತ್ತು. ಆದ್ರೆ ಸರ್ಕಾರ ಈ ತೀರ್ಮಾನದ ಕುರಿತಾಗಿ ಸಾರ್ವಜನಿಕ ವಲಯದಲ್ಲಿ ರಾತ್ರಿ ಕರ್ಫ್ಯೂವಿನ ಅಗತ್ಯವಿಲ್ಲ ಅಂತೇಳಿ ಬಹಳಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಸಂಪುಟ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಇದೇ ಅಭಿಪ್ರಾಯ ವ್ಯಕ್ತವಾಗಿದೆ ಎಂಬ ಮಾತನ್ನು ಕೂಡ ಹೇಳೋದು. ಆ ಮುಖಾಂತರ ಸಾರ್ವಜನಿಕ ವಲಯದ ಅಭಿಪ್ರಾಯವನ್ನು ಪರಿಗಣಿಸಿ ರಾತ್ರಿ ಕರ್ಫ್ಯೂವನ್ನು ಹಿಂಪಡೆಯಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಆದ್ರೆ ಸೌಮ್ಯಮಲ್ಲಿ ತಾವು ಹೇಳಿದಂತೆ ಯಾವುದೇ ಕಾರಣ ಕೂಡ ತಜ್ಞರು ತಾವು ಕರ್ಫ್ಯೂವನ್ನು ಹಿಂಪಡೆದಿದೆ ಅಂತ ಹೇಳಿ ಯಾವುದೇ ಸಲಹೆ ಮತ್ತು ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಸ್ವತಃ ತಜ್ಞರು ಕೂಡ ಮುಂಜಾಗ್ರತಾ ಕ್ರಮವಾಗಿ, ಯಾಕಂತ ಹೇಳಿದ್ರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸಂದರ್ಭದಲ್ಲಿ ಬಹಳಷ್ಟು ಜನಸಂದಣಿ ಸೇರುತ್ತೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಪಬ್ಗಳಲ್ಲೂ ಮತ್ತು ಕೆಲವು ಸಾರ್ವಜನಿಕ ಸ್ಥಳಗಳಲ್ಲಿ ಜನಸಂದಣಿ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಕೋವಿಡ್ ಹರಡುವಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಇದರಿಂದ ಮತ್ತೆ ಸರ್ಕಾರಕ್ಕೂ ಕಷ್ಟ ಆಗುತ್ತೆ. ಕೋವಿಡ್ ಹರಡುವಿಕೆ ಹೆಚ್ಚಾಗೋದ್ರಿಂದ ಇದು ಸೋಂಕು ಮತ್ತಷ್ಟು ಹೆಚ್ಚಿನ ಜನರಿಗೆ ಹರಡುತ್ತೆ. ಹಾಗಾಗಿ ಇದು ಬಹಳಷ್ಟು ತೊಂದರೆ ಆಗುತ್ತೆ. ಇದೇ ಕಾರಣಕ್ಕಾಗಿ ತಾವು ಏನು ರಾತ್ರಿ ಕರ್ಫ್ಯೂವನ್ನು ಮಾಡಬೇಕು ಮತ್ತು ರಾತ್ರಿ ಪಾರ್ಟಿಗಳನ್ನು ನಿಷೇಧ ಮಾಡ್ಬೇಕಂತ ಹೇಳಿ ತಜ್ಞರು ಸಲಹೆಯನ್ನ ಕೊಟ್ಟಿದ್ರು. ಆ ಸಲಹೆಯನ್ನು ಆಧರಿಸಿ ಮುಖ್ಯಮಂತ್ರಿಗಳು ರಾತ್ರಿ ಕರ್ಫ್ಯೂವನ್ನ ಘೋಷಣೆಯನ್ನು ಮಾಡಿದ್ರು. ಅದು ಕೂಡ ಅವೈಜ್ಞಾನಿಕವಾಗಿ ಮಾಡಿದ್ರು ಅಂತ ಹೇಳಲಾಗ್ತಿತ್ತು. ಯಾಕಂತ ಹೇಳಿದ್ರೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಮಾತ್ರ ಕರ್ಫ್ಯೂ ಜಾರಿ ಮಾಡಲಾಗಿತ್ತು. ಆದ್ರೆ ಸಾರ್ವಜನಿಕ ಕೆಲವೊಂದು ವಿಚಾರಗಳು, ಅದು ಸಾರ್ವಜನಿಕ ಕೆಲಸಗಳಿಗೆ ಓಡಾಟ ಮತ್ತು ಕೆಲವೊಂದು ಸಾರಿಗೆ ವ್ಯವಸ್ಥೆಗಳು ಕೂಡ ಮುಕ್ತವಾಗಿ ಅನುಕೂಲವನ್ನು ಕೂಡ ಮಾಡಿಕೊಡಲಾಗಿತ್ತು. ಇದೀಗ ಸಾರ್ವಜನಿಕ ಅಭಿಪ್ರಾಯ ವಿರುದ್ಧ ಬರ್ತಿದೆ. ಹಾಗಾಗಿ ನಾವು ಕರ್ಫ್ಯೂವನ್ನ ವಾಪಸ್ ತೆಗೆದುಕೊಳ್ತಿದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು. ಒಟ್ಟಾರೆ ಸರ್ಕಾರದ ಯೂಟರ್ನ್ ಮತ್ತು ಅಸ್ಪಷ್ಟತೆ ಇಲ್ಲಿ ಬಟಾ ಬಯಲಾಗಿದೆ ಅಂತಲೇ ಹೇಳ್ಬೋದು ಸೌಮ್ಯ ಮಳಲಿ. ಖಂಡಿತವಾಗ್ಲೂ ಈಗ ನ್ಯೂ ಇಯರ್ಗೆ ಈಗ ಅವರು
ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ, ಯಾವುದೇ ರೀತಿ ಸೆಲೆಬ್ರೇಷನ್ ಇರಲ್ಲ. ಸೊ ಯಾವುದೇ ಹೋಟೆಲ್ಗಳಾಗಿರ್ಬೋದು ಅಥವಾ ಈವೆಂಟ್ಸ್ ಆರ್ಗನೈಸ್ ಮಾಡೋಂಥದ್ದಾಗಿರ್ಬೋದು ಅದನ್ನ ಯಾವುದನ್ನು ಮಾಡಂಗಿಲ್ಲ. ಮನೆಯಲ್ಲೇ ನೀವು ಕ್ರಿಸ್ಮಸ್ ಇರ್ಬೋದು ಅಥವಾ ನ್ಯೂ ಇಯರ್ ಪಾರ್ಟೀಸ್ ಇರ್ಬೋದು ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ. ಈ ಡಿಸಿಷನ್ ಅಲ್ಲೂ ಏನಾದ್ರೂ ಚೇಂಜಸ್ ಮಾಡ್ಬಿಡ್ತಾರಾ ಹೇಗೆ? ಸರ್ಕಾರದ ಈ ಅಸ್ಪಷ್ಟತೆ, ಈ ದ್ವಂದ್ವ ನಿಲುವನ್ನ ಯಾವಾಗ ಬೇಕಾದ್ರೆ ಇವರು ಯಾವುದೇ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಹಲವಾರು ಬಾರಿ ತಾವು ಘೋಷಣೆ ಮಾಡಿದಂತ ಏನು ನಿರ್ಧಾರಗಳಿರುವ ಅದನ್ನ ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಹಿಂಪಡೆದಿದೆ. ಇದೀಗ ರಾತ್ರಿ ಕರ್ಫ್ಯೂವನ್ನು ಕೂಡ ಹಿಂಪಡೆದಿರುವಂತದ್ದು. ಆದ್ರೆ ಮುಖ್ಯಮಂತ್ರಿಗಳು ಎಲ್ಲೊಂದ್ ಕಡೆ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಸಾರ್ವಜನಿಕರು ಸ್ವಯಂ ನಿರ್ಬಂಧವನ್ನು ವಿಧಿಸಿಕೊಳ್ಬೇಕು, ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಡ್ಬೇಕು, ಅನಗತ್ಯ ಸಂಚಾರ ಮಾಡಬಾರ್ದು, ಸರ್ಕಾರ ವಿಧಿಸಿದ ಕೋವಿಡ್ ನಿಯಂತ್ರಣ ನಿಯಮಗಳನ್ನ ಕಟ್ಟುನಿಟ್ಟವಾಗಿ ಪಾಲಿಸಬೇಕಂತ ಹೇಳಿ ತಮ್ಮ ಪತ್ರಿಕಾ ಪ್ರಕಟಣೆ ತಿಳಿಸಿದ್ದಾರೆ. ಆ ಮುಖಾಂತರ ಸರ್ಕಾರ ಎಲ್ಲ ಒಂದ್ ಕಡೆ ಅಬಕಾರಿ ಲಾಬಿ ಮತ್ತು ಸರ್ಕಾರದ ಬೇರೆ ಬೇರೆ ಕಾರಣಕ್ಕಾಗಿ ತಮ್ಮ ನಿರ್ಧಾರವನ್ನು ಹಿಂಪಡೆದಿರೋದು ನೋಡಿದ್ರೆ ಮತ್ತೆ ಕರ್ಫ್ಯೂ ಜಾರಿ ವಿಚಾರದಲ್ಲಿ ಸರ್ಕಾರ ಮುಂದಾಗಲ್ಲ ಅಂತಲೇ ಅನಿಸ್ತಿದೆ ಸೌಮ್ಯ ಮಳಲಿ. ಈಗ ಕಮಿಷನರ್ ಅವರು ಕೂಡ ಮಾತಾಡಿದ್ರು, 11 ಗಂಟೆ ಮೇಲೆ ಕರ್ಫ್ಯೂ ಇರುತ್ತೆ, ಯಾರು ಕೂಡ ಆಚೆ ಓಡಾಡಬೇಡಿ, ID ಕಾರ್ಡ್ ಕೊಡ್ಬೇಕು. ಈಗ 24 ಗಂಟೆ ಕೆಲಸ ಮಾಡುವಂತಹ ಕಂಪನಿಗಳಲ್ಲೂ ಕೂಡ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂತವ್ರಿಗೆ ID ಕಾರ್ಡ್ ಕೊಡಬೇಕು, 50% ಜನ ಮಾತ್ರ ಕೆಲಸ ಮಾಡ್ಬೇಕು. ಹೀಗೆ ಏನೇನೋ ರೂಲ್ಸ್ ಬಂತು. ಸೊ ಪಾಪ ದಿನನಿತ್ಯ ಕೆಲಸ ಮಾಡೋರ್ಗೂ ಕೂಡ ಈಗ ನಾನಾ ರೀತಿಯಾದಂತಹ ತೊಂದರೆಗಳು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅವರಲ್ಲೇ ಒಂದಷ್ಟು ಗೊಂದಲಗಳನ್ನ ಸರ್ಕಾರವೇ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಖಂಡಿತವಾಗಿ ಸೌಮ್ಯ ಮಳಲಿ, ಸರ್ಕಾರ ಕರ್ಫ್ಯೂವನ್ನ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಕೂಡ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು. ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಕಮಿಷನರ್ ಜೊತೆ ಕೂಡ ಚರ್ಚೆ ಮಾಡಿದ್ರು. ಅವರು ಕೂಡ ಎಲ್ಲ ಕಡೆ ಅಲರ್ಟ್ ಆಗಿದ್ರು, ತಮ್ಮ ಕೆಲಸಕ್ಕೆ ಅಣಿಯಾಗಿದ್ರು ಮತ್ತು ತಮ್ಮದೇ ಆದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಮತ್ತೊಂದು ಕಡೆ ಕೂಡ ಅಧಿಕಾರಿ ವಲಯ ಕೂಡ ಈ ಸಂಬಂಧಪಟ್ಟ ಹಾಗೆ ರಾತ್ರಿ ಕರ್ಫ್ಯೂ ವಿಚಾರವಾಗಿ ತನ್ನದೇ ಆದ ಕೆಲಸವನ್ನು ಕೂಡ ಮಾಡಿತ್ತು ಮತ್ತು ಅದಕ್ಕಾಗಿ ಒಂದಷ್ಟು ಏನು ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿತು. ಇದೀಗ ಎಲ್ಲವೂ ಕೂಡ ನೀರಿನ ಮೇಲಿನ ಹೋಮದಂತಾಗಿರುವಂತದ್ದು. ಅಧಿಕಾರಿಗಳಿಗೆಲ್ಲ ಒಂದ್ ಕಡೆ ಈ ಸರ್ಕಾರದ ಈ ನಿರ್ಧಾರಗಳು ಅವರ ಒಂದ್ ಕಡೆ ಏನಂತ ಹೇಳ್ತಾರೆ, ಅವರ ಕೆಲಸದ ಹುಮ್ಮಸ್ಸನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತೊಂದು ಕಡೆ ಸರ್ಕಾರದ ಈ ದಿಢೀರ್ ನಿರ್ಧಾರಗಳಿಂದ ಅವರು ಕೂಡ ಡಿಸ್ಟರ್ಬ್ ಆಗ್ತಾರೆ ಮತ್ತು ಕೆಲವೊಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಕೂಡ ಸರ್ಕಾರ ಯಾವ ಗಳಿಗೆಯಲ್ಲಿ ಏನ್ ಬೇಕಾದ್ರೆ ತೀರ್ಮಾನ ತೆಗೆದುಕೊಳ್ಬಹುದು ಅಂತ ಹೇಳಿ ಸರ್ಕಾರದ ಮೇಲಿನ ವಿಶ್ವಾಸತೆಯನ್ನು ಕೂಡ ಪ್ರಶ್ನೆ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗುವುದರಲ್ಲಿ ಎರಡು ಮಾತಿಲ್ಲ ಸೌಮ್ಯ ಮಳಲಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಓಲಾ ಊಬರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ತನ್ವೀರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ತನ್ವೀರ್ ಅವರೇ. ನಮಸ್ತೆ ಮೇಡಮ್. ನಿಮ್ಗೆ ಈಗ ಆಲ್ರೆಡಿ ಒಂದೆಲ್ಲ ಮಾರ್ಗಸೂಚಿಗಳು ಬಂದಿತ್ತು, ಇನ್ನು 9 ದಿನಗಳ ಕಾಲ ನೈಟ್ ಕರ್ಫ್ಯೂ ಇರುತ್ತೆ, ಏನೇನ್ ಮಾಡ್ಬೇಕು, ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅಂತ. ಈಗ ಸರ್ಕಾರ ದಿಢೀರ್ ಅಂತ ಮತ್ತೆ ತನ್ನ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದೆ. ಈ ಒಂದು ದ್ವಂದ್ವ ನಿರ್ಧಾರಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇನೆ ನಿನ್ನೆ ತಮ್ಮ ಮಾಧ್ಯಮದಲ್ಲೇ ಹೇಳಿದ್ದೆ ನಾನು. ತಾವೇ ಇದು ಪ್ರಶ್ನೆ ಮಾಡಿದಾಗ್ಲೇನೆ ಇಂತಹ ಒಂದು ನಿರ್ಧಾರಗಳು ಸರ್ಕಾರ ತಗೊಳ್ಳೋದು ತಪ್ಪು. ನಿನ್ನೆ ಇದೇ ವಿಚಾರಕ್ಕೇನೆ ನಾನು ಹೇಳಿದ್ದು, ಎಲ್ಲೋ ಒಂದ್ ಕಡೆ ಮೆದುಳಿಲ್ದೆ ಇರ್ತಕ್ಕಂತ ಸರ್ಕಾರ ಅಂತ ದ್ವಂದ್ವ ನಿಲುವನ್ನ ಇಟ್ಕೊಂಡು ಒಂದು ಪ್ಲಾನಿಂಗ್ ಇಲ್ದಲೆ ಯಾವುದೋ ಒಂದು ಏನೋ ಒಂದು ಉದ್ದೇಶನೋ ಇಲ್ಲ ಯಾರೋ ಹೇಳಿದ್ರು ಮಾಡ್ಬಿಡೋಣ ಅನ್ನೋಂಥದ್ದು. ಅದರಿಂದ ಯಾರಿಗೆ ಒಳಿತಾಗತ್ತೆ, ಯಾರಿಗೆ ಕೆಟ್ಟದಾಗತ್ತೆ ಅದನ್ನು ಯೋಚನೆ ಮಾಡ್ಬೇಕಿತ್ತು ಇವ್ರು. ರಾತ್ರಿ 10 ರಿಂದ ಬೆಳಿಗ್ಗೆ 5 ಗಂಟೆವರೆಗೂ ಬರೀ ಕರ್ಫ್ಯೂ ಜಾರಿ ಮಾಡ್ಬಿಟ್ರೆ ಕರೋನಾದಿಂದ ನಾವು ಮುಕ್ತಿ ಹೊಂದ್ಬಿಡ್ತೀವಿ, ಇಲ್ಲ ಹೊಸ ವೈರಸ್ ನ ತಡೆಗಟ್ತೀವಿ ಅನ್ನೋದು ತಪ್ಪು. ಇಂತಹ ಒಂದು ತಪ್ಪು ನಿರ್ಧಾರಗಳಿಂದ, ತಪ್ಪು ಆಲೋಚನೆಗಳಿಂದ ನಾವೀಗಾಗ್ಲೇ ಇಷ್ಟೆಲ್ಲ ಸಂಕಷ್ಟನ ಎದುರಿಸಬೇಕಾಗಿದೆ. ಸೊ ಈಗ ಇವ್ರಿಗೆ ಬುದ್ಧಿ ಬಂದಿದೆ. ಯಾಕಂದ್ರೆ ಎಲ್ಲಾ ಜನಸಾಮಾನ್ಯರು ಈಗ ಏನು ಕೆಂಗಣ್ಣಿಗೆ ಗುರಿಯಾಗಿತ್ತು ಸರ್ಕಾರ. ನಾವು ಸಹ ನಿನ್ನೆ ಹೇಳಿದ್ವಿ, ಅಟ್ಲೀಸ್ಟ್ ಈಗ ಲಾಕ್ ಡೌನ್ ಆದ ನಂತರ ಇನ್ನೂ ನಮ್ಮ ಉದ್ಯಮ ಚೇತರಿಸ್ಕೊಂಡೇ ಇಲ್ಲ. ಈಗ ಸ್ವಲ್ಪ ಕಂಡ್ಬಿಡ್ತಾ ಇದೆ. ಅಂತ ಒಂದು ಸಮಯದಲ್ಲಿ ಸಾರ್ವಜನಿಕರಿಗೆ ಒಂದು ಭಯದ ವಾತಾವರಣ ಉಂಟು ಮಾಡಿದ್ರು ಇವ್ರು. ಬರೇ ಕರ್ಫ್ಯೂ ಅಂತ ಹೇಳಿದ್ರೆ ಹೊರಗಡೆ ಬರದೇ ಇರೋದು ಒಂದು ಸಮಸ್ಯೆ, ಆದ್ರೆ ಇನ್ನೊಂದು ಮನೆಗಳಲ್ಲಿ ಹೊರಗಡೆ ಹೋಗ್ಬೇಡಿ, ಏನೋ ಆತಂಕ ಬರ್ತಾ ಇರ್ಬೋದು, ಹಾಗಾಗಿ ಸರ್ಕಾರ ಹೇಳಿದೆ ಅಂತ. ಉದ್ಯಮಗಳಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಈಗ 25 ರಿಂದ ಒಂದು 10 ದಿನಗಳ ಕಾಲ, ಕ್ರಿಸ್ಮಸ್ ಇಂದ ನ್ಯೂ ಇಯರ್ ಆದ್ಮೇಲೆ ಒಂದ್ 10 ದಿನ ಒಂದಷ್ಟು ಬಿಸ್ನೆಸ್ ನಡೆಯುತ್ತೆ, ಒಂದ್ 5,000 ದುಡ್ಕೊಳ್ತಾರೆ ಡ್ರೈವರ್ಗಳು. ಈ ಕೋವಿಡ್ ಬಗ್ಗೆ ಜನರಿಗೂ ಈಗ ಎಲ್ರಿಗೂ ಗೊತ್ತಾಗಿದೆ, ಏನೇನ್ ಪ್ರಿಕಾಷನ್ ತಗೋಬೇಕು, ನಾವು ಹೊರಗಡೆ ಹೋಗುವಾಗ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಈಗ ಸಾಮಾನ್ಯ ಜನರಿಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ ಹೇಗಿರ್ಬೇಕು ಅಂತ. ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ತಾ ಇದಾರೆ. ಆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಇನ್ನು ಜಾಗೃತಿ ಮೂಡಿಸುವಂತ ಕೆಲಸ ಆಗ್ಲಿ, ಅದನ್ನ ಸ್ವಾಗತಿಸೋಣ. ಸರ್ಕಾರ ತನ್ನ ಡಿಸಿಷನ್ ಇಂದ ಹಿಂದೆ ಸರ್ತಿದೆಯಲ್ಲ, ನಿಮ್ಗೆ ಮುಖ್ಯಮಂತ್ರಿಗಳಿಗೆ ನಾವು ಸಹ ಮನವಿ ಮಾಡ್ಕೊಂಡಿದ್ವಿ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಈಗ ಅರಿವಾಗಿದೆ, ಮಂತ್ರಿಮಂಡಲಕ್ಕೆ ಅರಿವಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ದ್ವಂದ್ವ ನಿಲುವಿನ ಒಂದು ನಿರ್ಧಾರಗಳನ್ನ ತಗೋಬಾರ್ದು, ಆಲೋಚನೆ ಮಾಡಿ ತಗೊಳ್ಳಿ. ತುಂಬಾ ಧನ್ಯವಾದಗಳು. ಈ ಒಂದು ನಡೆಗೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ತನ್ವೀರ್ ಪಾಷಾ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರು, ಮಾಜಿ ಸಂಸದರು ಆಗಿರುವಂತಹ ಉಗ್ರಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ.
ನಮಸ್ಕಾರಮ್ಮ. ಸರ್ ಏನ್ ಸರ್ ಸರ್ಕಾರ ಡಿಸಿಷನ್ ಇದು? ನಾನ್ ನೆನ್ನೆನೆ ಹೇಳಿದ್ದೆ, ನೀವು ಕೇಳಿದಾಗ ಹ್ಮ್ ಸರ್ಕಾರ ನಡೀತಾ ಇದೆ ಅಂತ. ಹ್ಮ್ ಸೊ ಆ ತೊಗಲಕ್ ಹೇಗ್ ನಡೆಸ್ತಾ ಇದ್ರು, ಈಗ ಆಧುನಿಕ ತೊಗಲಕ್ ಯಾರಾದ್ರೂ ಇದ್ರೆ ಹ್ಮ್ ಹ್ಮ್ ಅದು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು. ಹ್ಮ್ ಸೊ ದಿನಕ್ಕೊಂದು ತೀರ್ಮಾನ, ಗಂಟೆಗೊಂದು ತೀರ್ಮಾನ ತೆಗೆದುಕೊಂಡು ಹ್ಮ್ ಜನರ ಬದುಕಿನ ಜೊತೆನಲ್ಲಿ ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ಹ್ಮ್ ಹ್ಮ್ ಇವ್ರ ಯೋಗ್ಯತೆಗೆ ಈ ಕೊರೋನಾ 19 ಅನ್ನ ತಡೆಗಟ್ಟತಕ್ಕಂತ ಅದಕ್ಕೆ ಮೋದಿ ಆಗ್ಲಿ ಅಥವಾ ಯಡಿಯೂರಪ್ಪನವರಾಗ್ಲಿ ಹ್ಮ್ ಪರಿಣಾಮಕಾರಿಯಾದಂತ ಯಾವುದೇ ಮೆಜರ್ಸ್ ಅನ್ನ ತೆಗೆದುಕೊಳ್ಳದೆ, ಹ್ಮ್ ಸೊ ಆ ಮೋದಿ ಹೇಳಿದ್ರು 21 ದಿವಸ ಟಾಲರೇಟ್ ಮಾಡ್ಕೊಳ್ಳಿ, ಮಹಾಭಾರತ ಯುದ್ಧ ಗೆದ್ದ ಹಾಗೆ ಈ ವೈರಸ್ ವಿರುದ್ಧ ಗೆಲ್ತೀವಿ ಅಂತ ಹೇಳಿದ್ರು. ಹ್ಮ್ ಸೊ ಅವತ್ತಿದ್ದು ಕೇವಲ 565 ಪಾಸಿಟಿವ್, ಈಗ 1 ಕೋಟಿ ಹತ್ತದ. ಹ್ಮ್ ನಮ್ಮ ರಾಜ್ಯದಲ್ಲಿ ಒಂದಿತ್ತು, ಈಗ 9 ಲಕ್ಷಕ್ಕೂ ಮೀರಿದೆ. ಹ್ಮ್ ಸೊ ಆಮೇಲೆ 21 ಲಕ್ಷ ವಿಶೇಷ ಪ್ಯಾಕೇಜ್ ಕೊಡ್ತೀವಿ ಅಂತಂದ್ರು. ಯಾರಿಗಾದ್ರೂ ನಿಮ್ಗೆ ಏನಾದ್ರು ಪ್ಯಾಕೇಜ್ ಅಲ್ಲಿ ಸಿಕ್ಕಿದ್ಯಾ? ಹ್ಮ್ ಸೊ ಈ ರೀತಿ ನಾಟಕ ಆಡ್ತಾ ಇದ್ದಾರೆ ಹೊರತು ಹ್ಮ್ ಜನರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಹ್ಮ್ ಅಲ್ರಿ, ಇವ್ರಿಗೇನಾದ್ರೂ ಬುದ್ಧಿ ಇದೆಯಾ? ಯಾರು ಹೇಳಿದ್ರಿ ಇವ್ರಿಗೆ? ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕೆಲವು ಪ್ರೈವೇಟ್ ವೆಹಿಕಲ್ಸ್ ಓಡಾಡಬಾರ್ದು, ಅದನ್ನ ಕರ್ಫ್ಯೂ ಅಂತಾರ. ಹ್ಮ್ ಇವ್ರಿಗೆ ನಾಚಿಕೆ ಆಗೋದಿಲ್ವಾ ಇವ್ರಿಗೆ? ಹೌದು. ಯಾರೋ ತಲೆಕೆಟ್ಟ ಜನ ಯಾರಾದ್ರೂ ಅಡ್ವೈಸ್ ಮಾಡಿದ್ರೆ ಇದನ್ನ ಜಾರಿಗೆ ತರ್ತೀವಿ ಅಂತ ಹೇಳೋವಂತವ್ರು ಇವ್ರನ್ನ ರಾಜಕಾರಣಿಗಳು, ಇವ್ರಿಗೆ ಬುದ್ಧಿ ಇದೆ ಅಂತ ಹೇಳಿ ಯಾರಾದ್ರೂ ಹೇಳಿರ್ತಾರೆ? ಈ ತರದ ಡಿಸಿಷನ್ ಇದೆ ಮೊದ್ಲಲ್ಲ, ಈ ಹಿಂದೆ ಕೂಡ ಇದೇ ತರ ಮಾಡ್ಕೊಂಡ್ ಬಂದ್ರು ಅವರು ಲಾಕ್ಡೌನ್ ಟೈಮಲ್ಲೂ ಕೂಡ. ಅಲ್ಲ, ಲಾಕ್ಡೌನ್ ಟೈಮಲ್ಲೂ ಯಾಕೆ ಅಂತಂದ್ರೆ ಅಲ್ಟಿಮೇಟ್ಲಿ ಎನಿ ಡಿಸಿಷನ್ ಟೇಕನ್ ಬೈ ದ ಗವರ್ಮೆಂಟ್, ಇಟ್ ಹ್ಯಾಸ್ ಟು ಬಿ ಬೈ ದ ಕ್ಯಾಬಿನೆಟ್. ಅಂದ್ರೆ ಈ ರೀತಿ ಏನಾಗಿದೆ ಆ ಕ್ಯಾಬಿನೆಟ್ ಅಲ್ಲಿ, ಸೊ ಯಾವ ತರದ ಬೃಹಸ್ಪತಿಗಳಿದ್ದಾರೆ ಅನ್ನೋದನ್ನ ಇದರಿಂದ ಗೊತ್ತಾಗುತ್ತೆ. ಸೊ ಈ ಎಲ್ಲ ಬೃಹಸ್ಪತಿಗಳು ಸೇರಿ ನಾನು ನಿಮ್ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ರಾತ್ರಿ 11ರಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕರ್ಫ್ಯೂ ಮಾಡೋದ್ರಿಂದ ಯಾವ ವೈರಸ್ ಅನ್ನು ನೀವು ತಡಿತೀರಿ? ನಿಜ, ಯಾವ ವೈರಸ್ ತಡಿತೀರಿ? ಹೌದು. ಅರೆ ಈಗ ಜನರಿಗೆ ಮೆಡಿಸಿನ್ ಕೊಡುವಂತದಕ್ಕೆ ಅಥವಾ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನ ಬಿಟ್ಟು ಈ ತರ ಮನಸ ಇಚ್ಛಾ ತೀರ್ಮಾನಗಳು ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಇಲ್ಲ, ವಿಷನ್ ಇಲ್ಲ ಅನ್ನುವಂಥದ್ದಲ್ವಾ? ಹೌದು. ನಿಮ್ಗೆ ಯಾರು ಹೇಳೋರು ಕೇಳೋರಿಲ್ವಾ? ಅಟ್ಲೀಸ್ಟ್ ವಿರೋಧ ಪಕ್ಷಿ ಜೊತೆಲ್ಲಾದ್ರೂ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬಹುದಾಯ್ತಲ್ವಾ? ಆಲ್ ಪಾರ್ಟಿ ಮೀಟಿಂಗ್ ಕರಿಬಹುದಾಯ್ತಲ್ವಾ? ಸಂಘ ಸಂಸ್ಥೆಗಳ ಇನ್ನಿತರ ಇಂಡಸ್ಟ್ರಿಯಲಿಸ್ಟ್ ನ ಮತ್ತೆ ಇವರನ್ನ ಕರೆದು ಡಿಸ್ಕಷನ್ ಮಾಡಿ, ಸೈಂಟಿಸ್ಟ್ ಜೊತೆನಲ್ಲಿ ಡಿಸ್ಕಷನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ಬೋದಾಯ್ತು. ನಿಜ. ಈಗ ಏನೂ ಮಾಡಿದಾನೆ. ಸೊ ನಿನ್ನೆ ಒಂದ್ಸಾರಿ ಅನೌನ್ಸ್ ಮಾಡಿದ್ರು, ನಿನ್ನೆ ರಾತ್ರಿಯಿಂದ ಅಂತ, ಮತ್ತೆ ನಾಳೆ ರಾತ್ರಿಯಿಂದ ಅಂತ, ಇವತ್ತು ವಾಪಸ್ಸೇ ತೆಗೆದುಕೊಂಡಿದ್ದಾರೆ. ಹೌದು. ಸೊ ಇವರಿಂದ ಒಂದು ಕಡೆ ಜನರ ಆರೋಗ್ಯ ಹಾಳಾಗಿದೆ, ಇನ್ನೊಂದು ಕಡೆ ಈ ರಾಜ್ಯದ ಮತ್ತು ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹಾಳಾಗೋಗಿದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಬಡತನ ಜಾಸ್ತಿ ಆಗ್ತಾ ಇದೆ. ಸೊ ಅನೇಕ ಸಮಸ್ಯೆಗಳು ಇವತ್ತು ತಾಂಡವಾಡ್ತಾ ಇದೆ. ಇವರು ಮಜಾ ಹೊಡಿತಾ ಇದಾರೆ. COVID-19 ಅಲ್ಲಿ 1000 ಕೋಟಿ ಲಂಚ ಹೊಡೆದು ಲೂಟಿ ಮಾಡಿ, ಸೊ ಇವತ್ತು ತಾವೇನೋ ಮಾಡ್ತಾ ಇದೀವಿ ಅಂತ ಜನರಿಗೆ ಮೆಸೇಜ್ ಕೊಡ್ಬೇಕು ಅನ್ನೋಂತ ಪ್ರಯತ್ನ ಇದೆಯಲ್ಲ, ಜನ ಇದನ್ನ ಅರ್ಥ ಮಾಡ್ಕೊಳ್ತಾರೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಯಡಿಯೂರಪ್ಪನವರೇ ದಯಮಾಡಿ, ನಿಮಗೆ ಈಗಾಗಲೇ ನಿನ್ನೆ ತಾನೇ ಹೈಕೋರ್ಟ್ನವರು ಮೊನ್ನೆ ಏನ್ ಆದೇಶ ಮಾಡಿದ್ದಾರೆ ಅನ್ನೋದನ್ನ ಅರಿವಿರ್ಲಿ ನಿಮ್ ಪಾರ್ಟಿಯವ್ರಿಗೂ ನಿಮ್ಗೂ ಸಹ. ಇಲ್ಲ ನಿಮ್ಗೆ ನಡೆಸುವಂತ ತಾಕತ್ತು, ದಮ್ಮು, ಬದ್ಧತೆ ಇದ್ರೆ ಆಡಳಿತ ನಡೆಸಿ. ಆಗ್ಲಿಲ್ವಾ ಬಿಟ್ಟು ತೊಲಗಿ. ಯಾಕ್ರಿ ಜನರ ಜೊತೆನಲ್ಲಿ ಚೆಲ್ಲಾಟ ಆಡ್ತಾರೆ ಬದುಕಿನ ಜೊತೆನಲ್ಲಿ? ಇದು ಅಕ್ಷಮ್ಯ ಅಪರಾಧ. ದಯಮಾಡಿ ಈ ರೀತಿ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.